ಕನ್ನಡ ಚಾನೆಲ್ ವೀಕ್ಷಕರಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ರಾಣಿಪೇಟೆಯಲ್ಲಿ ಬರುವ ರಾಮ ಮಂದಿರದಲ್ಲಿ ರಾಮನವಮಿ ನಿಮಿತ್ತ ಸೀತಾರಾಮ ಕಲ್ಯಾಣೋತ್ಸವ ಕೈಗೊಳ್ಳಲಾಗಿತ್ತು. ಈ ವೇಳೆ ಸವಿತಾ ಸಮಾಜದ ಬಾಂಧವರು ಪಾಲ್ಗೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಹೀಗೆ ಶ್ರೀರಾಮ ನವಮಿ ನಿಮಿತ್ತ ರಾಣಿಪೇಟೆಯ ಸವಿತಾ ಸಮಾಜದ ಯುವಕರಿಂದ ಪ್ರತಿ ವರ್ಷದಂತೆ ಹಂಪಿಯಿಂದ ಜ್ಯೋತಿ ತಂದು ರಾಮ ಮಂದಿರದಲ್ಲಿ ಬೆಳಗಿದರು.
राम पट्टाभि राम जय राम जय जय राम श्री 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 राम जय जानकी राम श्री राम जय जय राम श्री राम जय जानकी राम श्री राम जय जय राम श्री राम जय राम पट्टाभि राम राम लक्ष्मण जानकी जय श्री राम जय श्री राम श्री राम जय राम चिन्ह ಈಗ पट्टाभि राम श्री राम जय जय 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 राम श्री राम जय जानकी राम श्री राम जय जय राम श्री राम जय जानकी राम श्री राम जय जय राम श्री राम जय पट्टाभि राम राम लक्ष्मण जानकी जय श्री राम जय श्री राम श्री राम जय राम चिन्ह ಈಗ ಇನ್ನು ಬೆಳಿಗ್ಗೆ 10:30ಕ್ಕೆ ಅರ್ಚಕರಿಂದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಸೀತಾರಾಮ ಕಲ್ಯಾಣೋತ್ಸವ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಈ ವೇಳೆ ಸವಿತಾ ಸಮಾಜದ ಭಕ್ತರು ಪಾಲ್ಗೊಂಡು ರಾಮನ ಕೃಪೆಗೆ ಪಾತ್ರರಾದರು. ಇನ್ನು ಪ್ರತಿ ವರ್ಷದಂತೆ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು.
ನೆಹರು ಕಾಲೋನಿಯ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ಬರುವ ನವಗ್ರಹ ಹಾಗೂ ರಾಮ ಮಂದಿರದ ಆಡಳಿತ ಮಂಡಳಿಯಿಂದ ರಾಮನವಮಿ ನಿಮಿತ್ತ ರಥೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 6ರಂದು ಬೆಳಿಗ್ಗೆ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಿ ಶ್ರೀರಾಮನ ರಥೋತ್ಸವ ನಡೆಸಿ ಭಕ್ತಿ ಸಮರ್ಪಿಸಲಾಯಿತು. जय श्री राम, जय श्री राम, राम लक्ष्मण जय श्री राम, 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 जय श्री राम. Ayol,
2ರಂದು ಸುರಿದ ಮಳೆ ಹಾಗೂ ದಿನಾಂಕ 3ರಿಂದ ಬೀಸಿದ ಭಾರೀ ಬಿರುಗಾಳಿಯಿಂದಾಗಿ ಕಟಾವುಗೆ ಬಂದಿದ್ದ ಬಾಳೆ ಬೆಳೆ ನೆಲಕಚ್ಚಿವೆ. ಇದರಿಂದ ರೈತ ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಈ ಅಂಶವನ್ನ ಮನಗಂಡ ಹೊಸಪೇಟೆ ಬಿಜೆಪಿ ಮಂಡಲವು ದಿನಾಂಕ 5ರಂದು ಪಟೇಲ್ ನಗರದ ಬಿಜೆಪಿ ಕಚೇರಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಬಾಳೆ ಬೆಳೆ ರೈತರಿಗೆ ಪರಿಹಾರ ನೀಡುವಂತೆ ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ. ಇಂದು ರಾಜ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಎಸ್ ಸಂಜಯ್ ರೆಡ್ಡಿ ಅವರು ಮತ್ತು ಮಂಡಲ ಅಧ್ಯಕ್ಷರಾದ ಶಂಕರ್ ರೆಡ್ಡಿ ಅವರು ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮತ್ತು ಅಧ್ಯಕ್ಷರಾದ ರೇವಣ್ಣ ಸಮಿತಿ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇವೆ. ಎಸ್ ಟಿ ಮೋರ್ಚಾ ನಗರಸಭಾ 22ನೇ ನಗರಸಭಾ ಸದಸ್ಯರಾದ ದ್ವಾರಕೀಶ್ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೂ 23ನೇ ವಾರ್ಡ್ ಕೌನ್ಸಿಲರ್ಗಳಾದ ನಾಗೇಂದ್ರ ಅವರು ಸ್ವಾಗತ ಬಯಸ್ತಾ ಈ ಸದಸ್ಯರು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ನೀವು ನೋಡಬಹುದು, ಏನು ನಿನ್ನೆ ತಾನೇ ಈ ಹೊಸಪೇಟೆ ತಾಲೂಕಿನ ಮಳೆಯಾಗಿದೆ. ಈ ಭಾಗದಲ್ಲಿ ಬಾಳೆ ಮತ್ತು ಈಗಿನ ಹೂ ಹೊಡೆದಿರ್ತಕ್ಕಂಥ ದಳ ಹೊಡೆದಿರ್ತಕ್ಕಂಥ ಭತ್ತ ಇನ್ನಿತರ ಏನು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ನೆಲಸಮಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಆಗಿರಲಿ ತಾಲೂಕು ಆಡಳಿತದಾಗಿರಲಿ ಯಾವುದೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಮತ್ತು ಆ ಒಂದು ರೈತರಿಗೆ ಹಿಂಗಾಗಿದೆ ಅಂತೇಳಿ ಇಲ್ಲಿವರೆಗೂ ಕೂಡ ಒಂದು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಸೊ ಹೀಗಾಗಿರೋದ್ರಿಂದ ಎಲ್ಲ ಕಡೆನೂ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದಿಸ್ತಾ ಭಾರತ್ ಮಾತಾ ಕಿ ಜೈ. ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಫಸಲಿಗೆ ಬಂದಿದ್ದ ಬಾಳೆ ಬೆಳೆ ನೆಲಕ್ಕುರುಳಿದೆ. ಹಾಗಾಗಿ ರೈತರಿಗೆ ಆಗಿರುವ ನಷ್ಟವನ್ನ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ರವಾನಿಸಿ ರೈತರಿಗೆ ಬೆಳೆ ಪರಿಹಾರ ಕೊಡಿಸುವಂತೆ ಹೊಸಪೇಟೆ ಮಂಡಲದ ಅಧ್ಯಕ್ಷ ಶಂಕರ್ ಮೇಟಿರವರು ತಹಶೀಲ್ದಾರ್ ರವರಿಗೆ ಆಗ್ರಹಿಸಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ. ಮೊನ್ನೆ ತಾನೇ 2ನೇ ತಾರೀಕು 3ನೇ ತಾರೀಕು ದಿನ ಏನು ಗುಡುಲು ಸಿಡಿಲು ಭಾರಿ ಕಳಂಕ ಭಾರಿ ಬೆಳೆಗಳ ಅಕಾಲಿಕವಾಗಿ ಮಳೆಯಿಂದ ತಾಲೂಕಿನ ರೈತರಿಗೆ ಆಗಿರುವ ಬೆಳೆಗಳ ನಷ್ಟಕ್ಕೆ ಸರ್ಕಾರದ ಪರಿಹಾರ ನೀಡಬೇಕಾಗಿ ನಾನು ತಹಸೀಲ್ದಾರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಮೇಲ್ಕಾಣಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಂತ ಏಪ್ರಿಲ್ 2 ಮತ್ತು 3ನೇ ತಾರೀಕಿಗೆ ದಿನದಂದು ತಾಲೂಕಿನಲ್ಲಿ ಆದ ಭಾರೀ ಅಕಾಲಿಕ ಮಳೆಯಿಂದಾಗಿ ಫಸಲಿಗೆ ಬಂದಿದ್ದ ಬಾಳೆ ಮತ್ತು ಇತರ ಬೆಳೆಗಳು ಸಂಪೂರ್ಣ ನೆಲಕಚ್ಚಿ ಭಾರಿ ಪ್ರಮಾಣದ ರೈತರಿಗೆ ನಷ್ಟವನ್ನು ಉಂಟು ಮಾಡಿದೆ. ಇದರಿಂದಾಗಿ ನಮ್ಮ ತಾಲೂಕಿನ ರೈತರಿಗೆ ತಾಲೂಕಿನ ರೈತರು ತುಂಬಾ ಸಂಕಟದಲ್ಲಿ ಇರ್ತಾರೆ. ಆದ್ದರಿಂದ ಈ ರೈತರಿಗೆ ಆಗಿರುವ ನಷ್ಟವನ್ನು ಪರಿಶೀಲಿಸಿ ಸರ್ಕಾರದ ವತಿಯಿಂದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಹೊಸಪೇಟೆ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಈ ಮೂಲಕ ತಹಸೀಲ್ದಾರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಅನಾಮಧೇಯ ಶವದ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಕಮಲಾಪುರದ ಎಚ್ಪಿಸಿ ಬಳಿಗಿರುವ ಪೋರ್ವೆ ಹತ್ತಿರದ ಕಾಲುವೆಯಲ್ಲಿ ಅನಾಮಧೇಯ ಗಂಡಸಿನ ಶವ ತೇಲಿ ಬಂದಿದೆ. ಅಂದಾಜು 45ರಿಂದ 50 ವರ್ಷ ವಯೋಮಾನದ ಅನಾಮಧೇಯ ಶವವು ದಿನಾಂಕ 1ರಂದು ಕಾಲುವೆಯಲ್ಲಿ ತೇಲಿ ಬಂದಿದೆ. ನೆಸಪುಡಿ ಬಣ್ಣದ ಅಡ್ಡಗೆರೆಯುಳ್ಳ ಚಡ್ಡಿ, ಕರಿ ಹಾಗೂ ಹಸಿರು ಮಿಶ್ರಿತ ಬಣ್ಣದ ಉಡುದಾರ ಮತ್ತು ಕುತ್ತಿಗೆಯಲ್ಲಿ ಮಣಿಸರ ಕಂಡುಬಂದಿದೆ. ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್.
ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.